ಡಿಸಿಸಿ ಬ್ಯಾಂಕ್ ಭ್ರಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಅನರ್ಹತೆ ಪಂಚಾಕ್ಷರಿ ಆರೋಪ. ತುರುವೇಕೆರೆ ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಸಿದ್ದಲಿಂಗಪ್ಪ ಅವರ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದ್ದಕ್ಕೆ ಉದ್ದೇಶಪೂರ್ವಕವಾಗಿ ನನ್ನನ್ನು ತೊರೆಮಾವಿನಹಳ್ಳಿ TAPS ಅಧ್ಯಕ್ಷ ಹಾಗೂ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಎಂದು ಹಾಲಿ ನಿರ್ದೇಶಕ ಪಂಚಾಕ್ಷರಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, KCC ಸಾಲ ರಿನಿವಲ್ ಹೆಸರಲ್ಲಿ ರೈತರಿಂದ ಅಕ್ರಮ ಹಣ ವಸೂಲಿ ನಡೆಯುತ್ತಿದ್ದು, ಸತ್ತವರ ಹೆಸರಲ್ಲೂ ಸಹ ಸಾಲ ಮಂಜೂರು ಮಾಡುತ್ತಿರುವ ಗಂಭೀರ ಅಕ್ರಮಗಳಿವೆ ಎಂದು ದೂರಿದರು. ಲಂಚ ಪಡೆದಿಲ್ಲವೆಂದರೆ ಸಿದ್ದಲಿಂಗಪ್ಪ ಅವರ ಗ್ರಾಮ ದೇವತೆ ಮುಂದೆ ಪ್ರಮಾಣ ಮಾಡಲಿ, ನಾನೂ ಸಹ ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ ಎಂದು ಅವರು ಓಪನ್ ಚಾಲೆಂಜ್ ಹಾಕಿದರು. ತನಿಖೆ ನಡೆಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. ನಿನ್ನಂತರ ಆಡಳಿತಾಧಿಕಾರಿ ಆಗದಿದ್ದರೆ ನಾಳೆ ದಿನ ಜನ ಎಫ್ಟಿ ಕೊಟ್ಟಿರಂತ ಜನ ಕುಡಿದು ಸತ್ತರೆ ನಾಳೆ ದಿನ ಅವರೇ ಹೊಣೆಗಾರರಾಗ್ತಾರೆ. ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ರಾಜೇಂದ್ರ ಸಾಹೇಬ್ರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ಇಂಥ ಭ್ರಷ್ಟ ಡೈರೆಕ್ಟರ್ DCC ಬ್ಯಾಂಕ್ 2 ಕೋಟಿ 80 ಲಕ್ಷ ಇದೆ. ನಾನು ಅಧ್ಯಕ್ಷ ಆದಾಗ ಒಂದು 25 ಲಕ್ಷ ರಿಕವರಿ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಒಂದು 2.5 ಕೋಟಿ ದುಡ್ಡು ಕೊಡಬೇಕು. ಇಲ್ಲ ಕಮ್ಮಿ ಆಗಿ 2.5 ಕೋಟಿ ಇದೆ. 2.5 ಕೋಟಿ ಕೊಟ್ಟು ನಮ್ಮ CEO ಕೆಲಸ ಮಾಡ್ತಾ ಇಲ್ಲ. ಜನರ ಮೇಲೆ ಐತೆ. ಬಾಡಿ ಸರಿ ಇಲ್ಲ, ವಸೂಲಿ ಮಾಡ್ತಾ ಇಲ್ಲ.